ಬಾಯ್ ಪಪ್ಪ ಬಾಯ್ ಬಾಯ್. ನಮ್ಮ ಅಪ್ಪ ಫೋನ್ ಪಾಸ್ವರ್ಡ್ ನಮ್ಮ ಅಮ್ಮಂಗೆ ಗೊತ್ತಿಲ್ವಂತೆ. ಮೊಬೈಲ್ ಕೊಡಲ್ಲ ನಾನು ಹೇಳೋರ್ಗು, ನನ್ನ ಹತ್ರನೇ ಇರುತ್ತೆ ಮೊಬೈಲ್. ಸಿಸಿನ ಮಸಾಜಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಮಸಾಜಿಗೆ ಕರ್ಕೊಂಡು ಹೋಗಿ ಅಲ್ಲಿಗೆ ಪೂಜಾನ ರೆಡ್ ಹ್ಯಾಂಡ್ ಕರ್ಕೊಂಡ್ಬಂದ್ಬಿಟ್ಟು ಸಿಕ್ಕಾಕ್ಸೋ ಪ್ಲಾನ್ ಮಾಡಿರೋದು. Okay, let's go. ಗಾಯ್ಸ್ ನಾ ಅಪ್ಪ ಅಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಗಾಯ್ಸ್. ನಾ ಅಪ್ಪ ರಾಣಿ ಜೊತೆ ವಾಕಿಂಗ್ ಮಾಡ್ಕೋತವ್ರೆ. ರಾಣಿನ ಕರ್ಕೊಂಡು ಹೋಗಿದ್ರೆ ಆಪ್ಷನ್ ಅಪ್ಪ ಕರ್ಕೊಂಡು ಹೋಗ್ಬಿಟ್ಟಿರೋರು ನೋಡಿ. ರಾಣಿಗೆ ವಾಕಿಂಗ್ ಮಾಡಿಸ್ಬಿಟ್ಟವ್ರು ನಾ ಅಪ್ಪ. ಇನ್ನು 4 ದಿನ ಹೆಂಗೂ ವಾಕಿಂಗ್ ಮಾಡಂಗಿಲ್ಲ ಅವಳು. ಅಷ್ಟು ವಾಕಿಂಗ್ ಮಾಡಿಸ್ಬಿಟ್ಟವ್ರೆ ಗೈಸ್. ನಾ ಅಪ್ಪ ಕರಿತವಳಾಗ್ಲೇ ಅವಳು. ಏನ್ ಲವ್ವು ಪಾಪ. ಈಗ ನಾ ಅಪ್ಪ ವಾಪಸ್ ಬರೋರ್ಗು ಏನು ತಿನ್ನಲ್ಲ ಇವಳು. ಸಾಯಿಲ್ ಇದ್ರೆ ಓಕೆ, ಒಟ್ನಲ್ಲಿ ಸಾಯಿಲ್ ಇರ್ಬೇಕಿಲ್ಲ ಡ್ಯಾಡಿ ಇರ್ಬೇಕು. ಮಮ್ಮಿ ಇದ್ರು ತಿನ್ನಲ್ಲ ಗೈಸ್. ಬಿಡಕ್ ಇವಳು ಬರ್ತಾಳಂತೆ. ಗಾಡಿನ ಓಡಿಸ್ತಾಳೆ, ಕರ್ಕೊಂಡು ಒಳಗಡೆ ಬಿಡಿಪ್ಪ. ನೋಡಿ ಆಯ್ತು ಹಚ್ಕೊಳ್ಳಿ ಹೋಗ್ಲಿ, ಏನ್ ಮಾಡಕ್ಕಾಗುತ್ತೆ. ನಾ ಅಪ್ಪ ತೊಳೆ ಮೇಲೆ ಕೂರ್ಸ್ಕೋತಾರೆ. ಹತ್ರಿ ಸಾಯಿ ಹೇಳ್ದ ನಾ ಅಪ್ಪ ಪ್ರಾಣ ಇಲ್ಲಿಲ್ವಂತೆ, ಇಲ್ಲಿದ್ಯಂತೆ. ಓ ಅಲ್ಲಿಲ್ವಂತೆ, ಇಲ್ಲಿದ್ಯಂತೆ. ಗೈಸ್ ಫೈನಲಿ ಹೋಗ್ತಾ ಇದೀವಿ ಬಿಡಕ್ಕೆ. ನಮ್ಮ ರಾಣಿನೂ ಇದ್ದಾಳೆ ನೋಡಿ ಇಲ್ಲಿ. ಲೆಟ್ಸ್ ಗೋ. ಬಂಗಾಳಿ ನೋಡಿ ಗೈಸ್. ರಾಣಿ ಅಂದ್ರೆ ಎದುರ್ತಿದ್ ನಮ್ಮ ಅಮ್ಮ. ರಾಣಿ ಹೆಂಗ್ ಕೂರ್ಸ್ಕೊಂಡವ್ರು ನೋಡಿ. ಯಾವಾಗ್ಲೂ ನಿಮ್ಮಪ್ಪ ಏನ್ ಹೇಳೋದಿಲ್ಲ, ಸುಮ್ನೆ ನನ್ ರಾಣಿ ಅನ್ನೋದು. ಕೊನೆ ಗಾಡಿಲಿ ಕುತ್ಕೊಂಡ್ರೆ ಇಲ್ಲಿ ಇರ್ತಾಳೆ ರಾಣಿ. ಅಮ್ಮ ರಾಣಿ ಹತ್ರ ಹೇಳ್ತಾರ ನೋಡಿ. ಅವರೆಲ್ಲ ಏನೇನ್ ಮಾಡ್ತಾರೆ, ಕ್ಯಾಮ್ರಾ ಇಟ್ಟಿದೀನಿ ಎಲ್ಲ ಚೆಕ್ ಮಾಡಿ ಹೇಳ್ಬೇಕು ಆಯ್ತಾ. ಕ್ಯಾಮ್ರಾ ಇಟ್ಟಿದ್ರೆ ನೀವೇ ಅವಳೇ ಚೆಕ್ ಮಾಡ್ತಾರೆ, ನೀವೇ ಚೆಕ್ ಮಾಡ್ಬೇಕಲ್ಲ. ಅವಳಿಗೆ ಹೇಳ್ತಾ ಇದೀನಿ, ಕ್ಯಾಮ್ರಾ ಇಟ್ಟಿದೀನಲ್ಲ ಎಲ್ಲ ಒಂದ್ ಗ್ರೌಂಡ್ ಹೋಗಿ ನೋಡ್ತಾ ಇರ್ಬೇಕು. ಓಕೆ, ಅವ್ರು ಏನೇನ್ ಮಾಡ್ತಾರೆ ಅಮ್ಮ ನನ್ ಸಾಯಿಸಿ ಬಿಡು, ಅದೆಲ್ಲ ಹೇಳ್ಬಿಡು. 10:40 ಬಸ್ಗೆ 10 ಗಂಟೆ ಕರ್ಕೊಂಡ್ಬಂದವ್ರು ನಮ್ಮ ಮನೆಯವರು ಎಲ್ಲರೂ. 10:40 ಬಸ್ಸು ಎಷ್ಟೊತ್ತಿಗೆ ಬರ್ಬೋದು ಹೇಳಿ ನೀವು? 11 ಗಂಟೆಗೆ ಬರ್ಬೋದು. 1 ಅವರ್ ಇಲ್ಲಿ ನಿಂತ್ಕೊಂಡು ಸಾಯ್ತಾ ಇದೀವಿ. ನೋಡೋಣ ಗಾಯ್ಸ್. ಫೈನಲಿ ಬಸ್ ಬಂತು ಗಾಯ್ಸ್. ಸುಗಮ ಅದೇ ಸುಗಮ ಅದೇನಾ? ಲಗೇಜ್ ಎತ್ಕೊಳ್ರಿ. ಸೂಟ್ ಕೇಸ್ ಎಳ್ಕೊಂಡು ಹೋಗ್ತಾ ಇದೀವಿ ರೋಡ್ಗೆ ಗೈಸ್. ಇಲ್ಲಿ ಸೂಟ್ ಕೇಸ್ ಮೇಲೆ ಆರಾಮಾಗಿ ಕೂತಿದ್ವಿ ನೋಡಿ ಗೈಸ್. ಬಸ್ಸೇ ಕಾಣಿಸ್ತಲ್ಲ ಯಾವ್ದು ಅಂತ. ನಮ್ಮಮ್ಮ ನೋಡಿ ಏನ್ ಟೆನ್ಷನ್ ಅವ್ರೆ. ಬರ್ತಾ ಇದೆ ಗೈಸ್. ಸುಗಮ ಬಸ್ಸು, ಸುಗಮ ಸುಗಮ ನಮ್ ಗಂಗಮ್ಮ. ಅಪ್ಪ ಇಲ್ಲೂ ಫೋನ್ ನೋಡ್ಕೊಂಡು ಆರಾಮಾಗಿದ್ದಾರೆ. ಬಸ್ಸಲ್ಲಿ ಫೋನ್ ನೋಡ್ಕೊಂಡು ಮಮ್ಮಿನ ಮರ್ತು ಬಿಟ್ಟಿರಾ? ಇಲ್ಲಿ ನೋಡಿ ತೋರಿಸ್ತಾರೆ ನೋಡಿ. ಟ್ರ್ಯಾಕ್ ಮಾಡ್ತಾರಂತೆ ನಾ ಅಪ್ಪ. ಇಲ್ಲಿದೆ ಬಸ್ಸು, ನಾವ್ ಇಲ್ಲಿದ್ದೀವಿ. ಅದೇನಾ ಏನ್ ನಂಬರ್ ಏನು ಗೈಸ್? ನಮ್ಮ ಅಪ್ಪ ಫೋನ್ ಪಾಸ್ವರ್ಡ್ ನಮ್ಮ ಅಮ್ಮಂಗೆ ಗೊತ್ತಿಲ್ವಂತೆ. ಇವತ್ ನೈಟ್ ಬಸ್ಸಲ್ಲಿ ಲಾಕ್ ನಮ್ಮಪ್ಪ. ಅಯ್ಯೋ 60 ವಯಸ್ಸಾದ್ರೂ ಬಿಡಲ್ವಾ ಈ ಹೆಣ್ಮಕ್ಳು? ಪಾಸ್ವರ್ಡ್ ಹೇಳಿಪಾ, ಪಾಸ್ವರ್ಡ್ ಇಡೀ ಕರ್ನಾಟಕ ಗೊತ್ತಾಗ್ಬೇಕು. ಅಪ್ಪನ್ ಫೋನ್ ಪಾಸ್ವರ್ಡ್ ನ ಇವರೆಲ್ಲ ಇವತ್ತು ಡಿಕೋಡ್ ಮಾಡ್ತಾವ್ರೆ ಗೈಸ್. ನನ್ನ ಪ್ರಕಾರ ಅಷ್ಟೊಂದು ಬಸ್ ಬರ್ಲಿ ಅಂತ ದೇವ್ರಲ್ಲಿ ನಾವು ಅಪ್ಪ ಬೇಡ್ಕೋತಾರ ಮನ್ಸಲ್ಲಿ. ಬಸ್ ಬರ್ಲಿ ಅಂಕಲ್ ಇಲ್ಲಿರೋ ಎಲ್ಲ ಹುಡುಗರು ಫೀಲ್ ಮಾಡ್ತಾ ಇದ್ದಾರೆ. ನಮ್ಮೆಲ್ರ ಕಷ್ಟ ಅದೇ. ಬಿಡೆ ಸುಮ್ಮನೆ ಮತ್ತೆ ಹೇಳಿ.
ಅಲ್ಲ ಏನಂತ ಗೊತ್ತಾಗುತ್ತೆ ಹೇಳಿ ಅಂತದ್ ಏನಿದೆ ಅದು ಆಸೆ ಅದು. ಹೇಳಿ ನಮ್ಮ ಮಮ್ಮಿ ಇನ್ನೊಬ್ರು ಮಮ್ಮಿ ಚೆನ್ನಾಗಿದೆ ನಾನೇ ಒಪ್ಕೊಂತೀನಿ ಹೇಳಿ. ಎಲ್ಲಪ್ಪ ಬಸ್ಸು ಅಲ್ಲಿ ಸುಗಮ ಅಲ್ಲಿ ದೇವ್ರೆ ದೇವ್ರೆ ಬೇಗ ಬರ್ಲಿ ಬಸ್ ಬೇಗ ಬರ್ಲಿ ಬೇಗ ಬರ್ಲಿ. ಹೇಳಿ ಇಲ್ಲಿ ಅಯ್ಯೋ ಜೊತೆಗಿರ್ತೀನಿ ಹೇಳಿ. ನಿನ್ ಮೊಬೈಲ್ ಕೊಡಲ್ಲ ನಾನು ಹೇಳೋರ್ಗು. ನನ್ನ ಹತ್ರನೇ ಇರುತ್ತೆ ಮೊಬೈಲ್. ಲಾಕ್ ಓಪನ್ ಮಾಡಿದ್ರೆ ನಿನ್ ಮೊಬೈಲ್ ಕೊಡೋದು ನಾನು. ಓಹೋ ನಮ್ಮ ಟೆನ್ಷನ್ ಅಲ್ಲಿ ಇದಾರೆ ಇವತ್ತು ಬಿಡಲ್ಲ ಬಿಡೋಕ್ ತರ ಕಾಣ್ತಾ ಇಲ್ಲ. ಬಂತು ಗೈಸ್ ನೆಕ್ಸ್ಟ್ ಬಸ್ ನಮ್ಮ ಅಮ್ಮ ಪಾಸ್ವರ್ಡ್ ಹೇಳ್ಬಿಡಿ ಆರಾಮಾಗಿ ಹೋಗಕ್ಕೆ. ಅಪ್ಪ ನಮ್ ಕೈ ಕೊಟ್ಟೋಗ್ಬಿಡಿ ಪಾಸ್ವರ್ಡ್ ಕೇಳಲ್ಲ. ಅಲ್ಲ ಮಾಮ್ ಹೋಗ್ಬೇಕಾದ್ರೆ ಎಸ್ಬಿಡಿ ಫೋನು ಇಲ್ಲ ಅವ್ರು ಎಸ್ಬಿಡ್ತಾರೆ. ಈ ಬಸ್ ಅಲ್ವಂತೆ ಅದರಿಂದ ಇನ್ನೊಂದು ಬಸ್ ಇದೆಯಂತೆ ಆ ಬಸ್ ಅಂತೆ. ಅಯ್ಯಪ್ಪ ಎಷ್ಟು ಕಷ್ಟ ಇದೆ. ಟೆನ್ಷನ್ ನೀರು ಕುಡಿತಾವ್ರ ನಮ್ಮಪ್ಪ ಇಲ್ಲೇ. ನಮ್ಮಗ್ ಏನ್ ಟೆನ್ಷನ್ ನೋಡಿ ಒಂದ್ ಕಡೆ ನಿಲ್ತಾ ಇಲ್ಲ ಬಸ್ ಬರೋವರೆಗೂ. ಅವ್ರಿಗೆ ಫೋನ್ ಪಾಸ್ವರ್ಡ್ ಇಲ್ಲಿರೋರು ನಡ್ಕೊಂಡು ಹೋಗ್ಬಿಡ್ತಾರ ನೋಡಿ. ಅದೇ ಅದೇ ನಡ್ರಿ 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 ಅದೇ ಅದೇ ಬನ್ನಿ ಬನ್ನಿ ಅದೇ. ಇದೇ ಬಸ್ಸು ಗೈಸ್ ಬನ್ನಿ ಹಚ್ಚೋಣ. ಯಾವ ಸೀಟ್ ಅಂದ್ರೆ ಬಾಯ್ ಪಪ್ಪ ಬಾಯ್ ಪಪ್ಪ. ಟೆನ್ಷನ್ ಹೋಗ್ಬಿಟ್ರು ಹೇಳಿ ಪಾಸ್ವರ್ಡ್ ಹಾಕೊಟ್ಬಿಡ್ತಾರೆ ಅಂತ. ಬಾಯ್ 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 ಬಾಯ್. ಸರ್ ಇವ್ರು ಸ್ವಲ್ಪ ಹುಷಾರಿ, ಇವರು ಸ್ವಲ್ಪ ಜಾಸ್ತಿ ತಲೆ ತಿಂತಾರೆ. ಹೋಗ್ರಿ ಮೇಡಮ್ ರೇ ಹೋಗ್ರಿ 2 ದಿನ ಊರ್ಗ್ ಹೋಗ್ತಾರದ್ ಹೋಗ್ರಿ. ಅಯ್ಯೋ ಏನ್ರಿ. ಬಾಯ್ ಪಪ್ಪ ಬಾಯ್ 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 ಬಾಯ್. ಮಾಮ್ ಫೋನ್ ಪಾಸ್ವರ್ಡ್ ಬಿಡ್ಬೇಡಿ ಪಾಸ್ವರ್ಡ್ ಪಾಸ್ವರ್ಡ್. ಫೋನ್ ಎಸ್ಬಿಡಿ ಪಾಪ ಈಗ ಹೋಗೋವರೆಗೂ ನಮ್ಮ ಅಪ್ಪ ಕತೆ ಮುಗೀತು. ಅವ್ರು ನೆಮ್ಮದಿಯಿಂದ ಹೋಗ್ತಿದ್ರು. ಹೆಂಗೆ ಬ್ಯಾಟ್ರಿ ಲೀಕ್ ಆಗಿದ್ದು. ಗೈಸ್ ಫೈನಲಿ ನಮ್ಮ ಮನೆಗೆ ವಾಪಸ್ ಬಂದ್ವಿ. ನಮ್ಮ ಅಪ್ಪ ಅಮ್ಮಂಗೆ ಬಾಯಿ ಹೇಳಿ ಈಗ ಊಟ ಮಾಡಬೇಕು ಅಂತ ಬಂದಿದ್ದೀವಿ. ಬೆಳಗ್ಗೆ ಸಿಗ್ತೀನಿ ಗೈಸ್. ಇವತ್ತಿನ ವ್ಲಾಗು ಆಲ್ ಸಡನ್ ಆಯಿತು ಬಿಕಾಸ್ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋಗ್ತಿರಲ್ಲ, ಅದಕ್ಕೆ ನಿಮಗೆ ಊರಿಗೆ ಹೋಗ್ತೀರ ಅಂತ ಅಪ್ಡೇಟ್ ಮಾಡೋಕ್ಕೆ ವ್ಲಾಗ್ ಮಾಡಿದೆ. ಈಗ ನಮ್ಮ ಡಿನ್ನರ್ ರೆಡಿ ಇದೆ, ಡಿನ್ನರ್ ಮಾಡೋಣ. ಗಾಯ್ಸ್ ನಮ್ಮ ಅಪ್ಪ ಅಮ್ಮ ಊರಿಗೆ ಹೋದ್ರಲ್ಲ, ಈಗ ನಾವು ಹಾಳಾಗಬಾರ್ದು ಮಕ್ಕಳು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಅಂಥೇಳಿ ಜಿಮ್ಮಿಗೆ ಬಂದಿದ್ದೀವಿ. 11 ಗಂಟೆಗೆ ಜಿಮ್ಗೆ ಹೋಗ್ತಾ ಇದ್ದೀವಿ. ಎದ್ದು ಏನು ಬಿಸಿಲಿದ್ಯಪ್ಪ ಪಾಪ ಬನ್ನಿ ಬೇಗ ಬೇಗ ಪಟ ಪಟ ಅಂತ ಜಿಮ್ ಮುಗಿಸಿ ವಾಪಸ್ ಮನೆಗೆ ಹೋಗೋಣ. ಇವತ್ತು ಶಾಪಿಂಗ್ ಮಾಡೋದಿದೆ ಗೈಸ್. ನಂದು ವರ್ಕೌಟ್ ಆಯಿತು, ಹೊರಟೆ ಗೈಸ್. ಅವ್ವಾ ನಮ್ಮ ತುಂಬ ಇನ್ನೂ ಮುಗಿಲ್ಲ ವರ್ಕೌಟ್. ಅದಕ್ಕೆ ಅವನಿಗೆ ಕಾರ್ಡಿಯೋ ಮಾಡೋಕ್ಕೆ ಬಿಟ್ಬಿಟ್ಟು ನಂದು ಕಾರ್ಡಿಯೋ ಇಲ್ಲ, ಅದಕ್ಕೆ ಮನೆಗೆ ಹೊರಟೆ. ಸಾಕಾಗೋಯ್ತು ಗೈಸ್. ಇವತ್ತು ಯಾರು ಇಲ್ಲ, ಏನು ಹೋಗೋದು ಬಿಡು ಯಾರು ನೋಡ್ತಾರೆ ಅಂತ ಅನಿಸ್ತು. ಹಂಗೆ ಟೈಮ್ ತಳ್ದೆ 8 ಗಂಟೆಗೆ ಎದ್ದೆ ಜಿಮ್ಗೆ ಹೋಗ್ಬೇಕು ಅಂತ. ಬಿಡು ಅಂದ್ಕೊಂಡು ಆಮೇಲೆ ಸಮಯ ಲಜ್ವಾ ಅಂತ ಹೊರಟಿದ್ದೀನಿ. ಹೊರಟು ವರ್ಕೌಟ್ ಮುಗಿಸಿ ಈಗ ಮನೆಗೆ. ನೋಡಿ ಗಾಯ್ಸ್ ನಮ್ಮ ಅಪ್ಪ ಅಮ್ಮ ಊರಲ್ಲಿ ಸುತ್ತಾಡ್ತಾವ್ರೆ ನೋಡಿ ಗಾಯ್ಸ್. ಎಲ್ಲಿ ತೋರಿಸಿ ಡ್ಯಾಡಿ. ಏ ಅಜ್ಜ ಏನ್ಲೇ ಹೆಂಗದಿಲೇ? ಏನ್ಲೇ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ರೊಕ್ಕ ಮಾಡೋದ್ರಲ್ಲಿ ಬ್ಯುಸಿ ಆಗಿದೇನು? ಯಾವಾಗಾಯ್ತು ಲಗ್ನ? ಆಹಾ ಬೇಗ ಆಗು, ನೆಕ್ಸ್ಟ್ ನಾನು ಆಗ್ಬೇಕು ಗೈಸ್. ಸೊ ನಾವು ಬೆಳಗ್ಗಿಂದ ನಾನು ಜಿಮ್ ಮುಗಿದ್ಮೇಲಂತೂ ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟಿಂಗ್ ಮೋಡಲ್ಲಿದ್ದೆ. ಸೊ ಇವತ್ತು ನಾವು ಬಾಯ್ಸ್ ಎಲ್ಲ ಮನೇಲೇ ಇದ್ವಿ ಫುಲ್ ಡೇ, ಏನೂ ಆಚೆನೇ ಹೋಗಿಲ್ಲ. ಅದಕ್ಕೆ ಬರ್ರಿ ಮಾಲ್ಗೆ ಹೋಗಿ ಏನಾದ್ರು ತಿನ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ನಾವೆಲ್ಲ ಮನೆಯಲ್ಲೇ ಕೂತಿದ್ವಿ, ಬೆಳಗಿಂದ ಎಲ್ಲೂ ಹೋಗಿಲ್ಲ. ಈಗ ನಾನು ಟುಮ್ಮು ನಮ್ಮ ಸಿ ಲೆಟ್ಸ್ ಗೋ ಗೈಸ್. ಸೊ ನನಗೆ ಈ ಶೂಸ್ ಒಂದು ಮೊನ್ನೆ ನೋಡಿದ್ದೆ ಮಾಲಲ್ಲಿ, ಇಷ್ಟ ಆಗ್ಬಿಡ್ತು ಸಖತ್ತು. ನಮ್ಮ ಟುಮ್ ನೋಡ್ರೆ ಚೆನ್ನಾಗಿಲ್ಲ ಅಂತವನೆ, ಸಿ ನೋಡ್ರೆ ತುಂಬ ಚೆನ್ನಾಗಿದೆ ಅಂತವನೆ. ಸೊ ನಾನು ನಿನ್ನ ಟೇಸ್ಟ್ ಚೆನ್ನಾಗಿಲ್ಲ ಎಲ್ಲದಕ್ಕೂ ಹಾಕಲ್ಲ ಅಂತ ಹೇಳ್ತೀವಿ. ಅಲ್ಲ ಬಟ್ ನೋಡಕ್ ಹಿಂಗಿದೆ.
ಸೊ ವಿ ಆರ್ ಗೋಯಿಂಗ್ ವಿತ್ ದಿಸ್ ಒನ್ ಗೈಸ್. ಕ್ರೇಜಿ ಇದೆ ಇದು ನೋಡೋಕ್ಕೆ. ಲೆಟ್ಸ್ ಗೋ ಗೈಸ್. ನಮ್ಮದು ಶೂಸ್ ತೊಗೊಂಡಿದ್ದಾಯ್ತು. ನಮ್ಮ ಟುಮ್ ಏನೋ ತಗೋತಾವನಂತೆ, ಅದಕ್ಕೆ ಲೈಟ್ 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 ಅಂತ ಲೈಟ್ ಅಂದಿಲ್ವ ಅವನು? ಲೈಟ್ ಲೈಟ್ ನಾನು ಲೈಟ್ ಎಲ್ಲಿದೆ ಅಂತ ಲೈಟ್ ಲೈಟ್ ಲೈಟ್. ಇಲ್ಲಿಂದ ಅಲ್ಲಿವರೆಗೂ ಜಾರ ಇರೋದು. ನನಗೆ ಪಾಪ ಅನ್ಸ್ಬಿಡ್ತು, ಇವ್ರು ರೆಂಟ್ ಹೆಂಗೆ ಕಟ್ತಾರೋ ಅಂತ. ಅದಕ್ಕೆ ಪಾಪ ಹೆಲ್ಪ್ ಮಾಡೋಣ ರೆಂಟ್ ಕಟ್ಟಕ್ಕೆ. ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಶಾಪಿಂಗ್ ಮಾಡಿ ರೆಂಟ್ ಕಟ್ಟಕ್ಕೆ ಹೆಲ್ಪ್ ಮಾಡೋದು ಬಾ. ನನಗೆ ಇದು ಇವ್ನು ಸೆಲೆಕ್ಟ್ ಮಾಡ್ತಾನೆ, ನನಗೆ ಇಷ್ಟನೇ ಆಗ್ತಾ ಇಲ್ಲ. ನನಗೆ ಚೆನ್ನಾಗಿ ಕಾಣಲ್ವಾ? ಅಲ್ಲ, ನಾನು ಹೇಳ್ತಾ ಇರೋದು ಎಷ್ಟು ಖುಷಿ ಗೊತ್ತಾ. ಪ್ಯಾಂಟ್ ಒಂದು ಚೇಂಜ್ ಮಾಡೋಣ. ಟೀ ಶರ್ಟ್ ಇಷ್ಟ ಆಗ್ತಲ್ಲ. ಇಟ್ಕೋ. ನಾನು ಹೇಳೋದನ್ನ ಕೇಳ್ಬೇಕು ಅಷ್ಟೇ. ನೀನು ನಿನ್ನ ಇಷ್ಟ ಬಂದಿಲ್ಲ ಕೊಡೋಕ್ಕಾಗಲ್ಲ. ನಮ್ಗೆ ಹೇಳೋದಕ್ಕಿಂತ ಬದಲಾಯಿಸ್ಬಿಡು ಸರ್. ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಸೊ ಬಟ್ಟೆ ತೊಗೊಂಡಿದ್ದೀನಿ, ಅದು ನಿಮಗೆ ನಾಳೆ ಬ್ಲಾಗಲ್ಲಿ ನೋಡಿ, ನಾಳಿದ್ದು ಬ್ಲಾಗಲ್ಲಿ ನೋಡಿ. ಸೊ ಬಟ್ಟೆ ಯಾವುದು ಸ್ಯಾಟಿಸ್ಫೈ ಆಗಿಲ್ಲ, ಅದಕ್ಕೆ ನಾಳೆ ಮತ್ತೆ ಶಾಪಿಂಗ್ ಬರಬೇಕು. ಬಟ್ ಈಗ ಎಲ್ಲೋ ಹೋಗೋದಿದೆ, ನಾನು ಸಂಜೆ ಇಲ್ಲ, ಅದಕ್ಕೆ ಈ ಬ್ಲಾಗ್ನ ಬೇಗ ಎಂಡ್ ಮಾಡ್ತಾಯಿದ್ವಿ. ಬನ್ನಿ ಎಲ್ಲ ಆಚೆ ಹೋಗ್ತಾ ಇದ್ದೀವಿ. ಸೊ ಈಗ ಕತೆ ಏನು ಅಂದರೆ, ನಮ್ಮ ಸಿನ ಮಸಾಜಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಸಾಜಿಗೆ ಕರ್ಕೊಂಡೋಗಿ ಅಲ್ಲಿಗೆ ಪೂಜಾನ ರೆಡ್ ಹ್ಯಾಂಡಾಗಿ ಕರ್ಕೊಂಬಂದ್ಬಿಟ್ಟು ಸಿಕ್ಕಾಕ್ಸೋ ಥರ ಪ್ಲ್ಯಾನ್ ಮಾಡಿರೋದು. ಸಿಕ್ಕಾಕೊಂಡಾಗ ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಏನಾಗುತ್ತೆ ಅಂತ ಅವ್ನಿಗೇನು ಐಡಿಯಾನೇ ಇಲ್ಲ. ಮಸಾಜ್ಗೆ ಹೋಗೋಣ ಶಾಂತ ಹೇಳಿದ್ದೀನಿ. ಮಸಾಜ್ಗೆ ಹೋಗೋಣ ಶಾಂತ ಹೇಳಿದ್ದೀನಿ. ನೋಡಿ ಬೇಕಾರೆ ನನ್ನ ಮಗ ಹೋಗ್ತಾವನೆ. ನಾಳೆ ಬ್ಲಾಗ್ ನೋಡಿ ಕ್ರೇಜಿ ಇರುತ್ತೆ. ಅಂದರೆ ನಾನು ಮತ್ತು ಸಿ ಇಬ್ಬರೇ ಹೋಗ್ತಿರೋದು. ಸಾಯಿಲ್ಗೆ ಹೇಳಿಲ್ಲ ಅಂತ ಹೇಳಿದ್ದೀನಿ. ಸಾಯಿಲು ಪೂಜಾನ ಕರ್ಕೊಂಡು ಆಟೋಲ್ಲಿ ಬರ್ತಾನೆ. ಕರ್ಕೊಂಡು ಆಟೋಲ್ಲಿ ಬರ್ತಾನೆ. ನಾನಲ್ಲಿ ಹೋಗಿ ರೆಡಿ ಇರ್ತೀವಿ. ಬೇಗಪ್ಪ ಎಲ್ಲ ಮುಗಿದ್ಮೇಲೆ ಬಂದ್ಬಿಟ್ಟು ಮೇನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಂದ್ಬಿಡ್ತಾನೆ. ಮಜಾ ಇರುತ್ತೆ. ಸೊ ನಾವು ಮಸಾಜ್ಗೆ ಹೋಗ್ತಿರೋದ್ರಿಂದ ಸಂಜೆಗೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಯಾಕಂದರೆ ಬ್ಲಾಗ್ ಮಾಡೋದು ಪೂಜೆ ನೋಡೇ ನೋಡ್ತಾರಲ್ಲ. ಸೊ ಬ್ಲಾಗು ಕದ್ದು ಮುಚ್ಚಿ ನಡೀತಿರೋದು ಇವತ್ತು. ನೋಡಿ ಹೇಗಿರುತ್ತೆ ಅಂತ ಅಂದರೆ ನಾಳೆ ಬ್ಲಾಗಲ್ಲಿ. ಗೈಸ್ ನೋಡಿ, ಓಪ್ಪೋ ಫೋನ್ ತಾನೇ ಇದು. ವಿವೋನಾ? ನನ್ನ ಹತ್ರ ಸೇಮ್ ಫೋನ್ ಇತ್ತು, ಈ ಥರ ಮೇಲ್ಗಡೆ ಬರುತ್ತಲ್ಲ, ಅದರಲ್ಲೇ ನಾನು ಟಿಕ್ಟಾಕ್ ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ ಯು. ಗೈಸ್ ನಾನು ಟಿಕ್ಟಾಕ್ ಸ್ಟಾರ್ಟ್ ಮಾಡಿದಾಗ ಐಫೋನ್ ತೊಗೊಳಕ್ಕೆ ಆಗ್ತಿರಲಿಲ್ಲ ನಮಗೆ. ಅದಕ್ಕೆ EMI ಅಲ್ಲಿ ಆ್ಯಂಡ್ರಾಯ್ಡರು ತೊಗೊಳ್ಳೋಣ ಅಂತೇಳಿ ಅದನ್ನ ಹೋಗಿ ತೊಗೊಂಡಿದ್ದು. ಅದು ಸುಯ್ ಅಂತ ಹಿಂಗೆ ಮೇಲೆ ಬರೋದು ಕ್ಯಾಮ್ರಾ, ಅವಾಗ ಫುಲ್ ಫ್ಯಾನ್ಸಿ, ಅದು ವಾವ್ ಅನ್ನೋ ಥರ ಫೀಲಿಂಗು. ಆಮೇಲೆ ನಮ್ಮ ಇನ್ನೊಂದು ಐಫೋನ್ಗೆ ಹೆಂಗೋ ಶಿಫ್ಟ್ ಆಗಿದ್ದು, ಅದೆಲ್ಲ ನಿಮಗೆ ಗೊತ್ತಿಲ್ಲ, ಮುಂದೆ ಹೇಳ್ತೀನಿ. ಬನ್ನಿ ಈಗ ನಾವು ನಮ್ಮ ಶಾಪಿಂಗ್ ಮುಗಿಸಿ ಹೋಗ್ತಾ ಇದ್ದೀವಿ. ಗೈಸ್, ಸೊ ಫೈನಲಿ ನಾವು ಶಾಪಿಂಗ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ ನಾವು. ಸೊ ವ್ಲಾಗ್ನ ಪಾಸ್ ಮಾಡಿ ಮನೆಗೆ ಬಂದಮೇಲೆ ನಿಮಗೆ ಸಿಗ್ತೀನಿ. ಲೆಟ್ಸ್ ಗೋ. ನಾನು ಆಮೇಲೆ ವ್ಲಾಗ್ ಮಾಡ್ತೀನಿ. ಗೈಸ್, ಸೊ ಫೈನಲಿ ನೆನ್ನೆ ನಾವು ವಾಪಸ್ ಬಂದ್ವಿ. ನೆನ್ನೆ ವ್ಲಾಗು ಏನಾಯಿತು ಅಂದರೆ ಕ್ರೇಜಿ ಇತ್ತು. ನಿಮಗೆ ನಾಳೆ ಗೊತ್ತಾಗುತ್ತೆ ಆ ವ್ಲಾಗ್ ನೋಡಿ. ಮಜಾ ಇತ್ತು. ಫೈನಲಿ ನಾನು ಒಂದು ಈವೆಂಟಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಅಂತಲೇ ಒಂದು ಶಾಪಿಂಗ್ ಮಾಡಿರೋದು. ಸೊ ಪ್ಯಾಂಟ್ ಎಲ್ಲ ಬೈ ಮಾಡಬೇಕು. ಶರ್ಟ್ ಎಲ್ಲ ತೊಗೊಂಡಿದ್ದೀನಿ. ಪ್ಯಾಂಟ್ ಬೈ ಮಾಡಿಲ್ಲ, ಅದನ್ನು ಇವತ್ತೋಗಿ ಬೈ ಮಾಡ್ತೀನಿ. ಸೊ ನಮ್ಮ ಅಪ್ಪ ಅಮ್ಮ ಊರಿಂದ ವಾಪಸ್ಸು ಬರ್ತಾರೆ. ಈ ವೀಕ್ ಫುಲ್ ಜಾಮ್ ಪ್ಯಾಕ್ಟ್ ಇದೆ. ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಮಂಗ್ಳೂರು ಆದಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಫುಲ್ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲ ಇದೆ. ಕ್ರೇಜಿ ಜಾಮ್ ಪ್ಯಾಕ್ಟ್ ವೀಕ್ ಅಂದ್ಕೊಳ್ಳಿ. ಐ ಆಮ್ ಸೂಪರ್ ನರ್ವಸ್. ಎಷ್ಟು ಇದೆ ಅಂದರೆ ನಾನು 2ನೇ ತಾರೀಕು 3ನೇ ತಾರೀಕುವರೆಗೂ ಫುಲ್ ಬ್ಯುಸಿ ಇದ್ದೀನಿ. ನೋಡೋಣ ಏನು ಕತೆ ಅಂತ. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ. ಟೇಕ್ ಕೇರ್ ಗೈಸ್. ಬೈ. ಲವ್ ಯು. ವೇಟ್ ಫಾರ್ ದ ಬ್ಲಾಗ್. ಕ್ರೇಜಿ ಪ್ರ್ಯಾಂಕ್ ಇದೆ ಸಂಜೆಗೆ. ಬೈ.